ಕಮಲವು ಹೇಗೆ ವಿಕಾಸ ಹೊಂದುತ್ತದೆಯೋ ಅದೇ ರೀತಿಯಲ್ಲಿ ಪಾರ್ವತಿಯ ಮುಖವು ಕೂಡ ಪ್ರಜ್ವಲವಾಗಿ ಪ್ರಕಾಶಿಸತೊಡಗಿತು. ಮಳೆ ಜೋರಾಗಿ ಧಾರಾಕಾರವಾಗಿ ಸುರಿಯುತ್ತಿದ್ದರೂ ಕೂಡ ಪಾರ್ವತಿಯು ತನ್ನ ಕಠಿಣವಾದ ತಪಸ್ಸನ್ನು ಆಚರಿಸುತ್ತಿದ್ದಳೆ ಹೊರತು ತನ್ನ ಪರ್ಣಶಾಲೆಯ ಒಳಗಡೆ ಅವಳು ಹೋಗಲಿಲ್ಲ. ಇಂತಹ ಕಠಿಣ ರಾತ್ರಿಗಳಲ್ಲಿಯೂ ಕೂಡ ಪಾರ್ವತಿಯು ನೀರಿನ ಮಧ್ಯದಲ್ಲಿ ನಿಂತು ತಪಸ್ಸನ್ನ ಮಾಡುತ್ತಿದ್ದಳು. ಕುತ್ತಿಗೆಯವರೆಗೆ ಅವಳು ಮುಳುಗಿ ತಪಸ್ಸನ್ನು ಆಚರಿಸುತ್ತಿದ್ದಾಗ ಆ ಪಾರ್ವತಿಯ ಮುಖವು ಸುಂದರವಾಗಿ ಶೋಭಿಸುತ್ತಿತ್ತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪ್ರಥಮ ಸೆಮೆಸ್ಟರ್ BBA ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮೆಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮ ಪ್ರಥಮ ಸೆಮೆಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದ 2ನೇ ವಿಭಾಗವಾಗಿರುವಂತಹ ಕುಮಾರ ಸಂಭವಂ ಪಂಚಮ ಸರ್ಗ ಈ ಪಾಠದ 4ನೇ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಹ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು 21ನೇ ಶ್ಲೋಕದಿಂದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಪ್ರಾರಂಭ ಮಾಡೋದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠ ಆಗಿತ್ತು ಅನ್ನೋದನ್ನ ನೋಡೋಣ. ಪಾರ್ವತಿಯು ಕಠಿಣವಾದಂತಹ ವ್ರತ ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತಾಳೆ ಶಿವನನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ. ಈ ರೀತಿಯಾಗಿ ಒಲಿಸಿಕೊಳ್ಳಲು ಬಹಳವಾದಂತಹ ಕಠಿಣವಾದಂತಹ ತಪಶ್ಚರ್ಯವನ್ನೇ ಆಚರಿಸ್ತಾ ಇರ್ತಾಳೆ. ಹೀಗೆ ಇರುವಾಗ ಅಲ್ಲಿರುವಂತಹ ಯಾವ ಪರಿಸರದಲ್ಲಿ ಇರುವಂತಹ ಗಿಡ ಮರ ಬಳ್ಳಿಗಳು ಪ್ರತಿಯೊಂದನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇರ್ತಾಳೆ. ಅಲ್ಲಿರುವಂತಹ ಜಿಂಕೆಗಳನ್ನಾಗಲಿ ಎಲ್ಲವನ್ನು ಕೂಡ ಸುತ್ತಮುತ್ತಲಿರುವಂತಹ ಎಲ್ಲ ಪ್ರಾಣಿಗಳನ್ನ ಗಿಡಮರಗಳನ್ನ ಎಲ್ಲವನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣ್ತಾ ಇರ್ತಾಳೆ. ಹಾಗಾಗಿ ಆ ಪರಿಸರ ಯಾವ ರೀತಿಯಲ್ಲಿ ಇರುತ್ತಪ್ಪ ಅಂದ್ರೆ, ಹಿಂದೆ ವೈರತ್ವವನ್ನ ಹೊಂದಿದಂತಹ ಪ್ರಾಣಿಗಳು ಕೂಡ ವೈರತ್ವವನ್ನ ಮರೆತು ಎಲ್ಲವೂ ಕೂಡ ಸುಖದಿಂದ ಪ್ರೀತಿಯಿಂದ ಇರುತ್ತವೆ. ಆನಂತರ ಇವಳ ಯಾವ ಈ ವ್ರತ ನಿಯಮಗಳನ್ನ ಅನುಷ್ಠಾನವನ್ನ ಧರ್ಮಾಚರಣೆಯನ್ನ ಪಾರ್ವತಿ ಮಾಡ್ತಾ ಇರ್ತಾಳೋ ಅದನ್ನ ನೋಡಲು ಅನೇಕ ಋಷಿಮುನಿಗಳು ಕೂಡ ಬರ್ತಾರೆ. ಹಾಗಾಗಿ ವಯೋವೃದ್ಧತೆ ಅನ್ನೋದು ಮುಖ್ಯವಲ್ಲ, ಇಲ್ಲಿ ಧರ್ಮಾಚರಣೆ ಅನ್ನೋದೇ ಮುಖ್ಯ. ಹಾಗಾಗಿ ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವಳ ತಪಸ್ಸನ್ನ ನೋಡಲು ಅನೇಕ ಋಷಿಮುನಿಗಳು ಬಂದು ಹೋಗ್ತಾ ಇದ್ರು ಅಂತ ಹೇಳಲಾಗುತ್ತೆ. ಅದೇ ರೀತಿಯಲ್ಲಿ ಅಲ್ಲಿರುವ ತಪೋವನದಲ್ಲಿರುವಂತಹ ಗಿಡಮರ ಬಳ್ಳಿಗಳು ಕೂಡ ಅತಿಥಿ ಸತ್ಕಾರಕ್ಕಾಗಿ, ಅತಿಥಿ ದೇವೋಭವ ಎನ್ನುವಂತಹ ವಾಕ್ಯದಂತೆ ಅತಿಥಿ ಸತ್ಕಾರವನ್ನು ಮಾಡಲು ಉಪಯೋಗವಾಗುವಂತೆ ಫಲ ಪುಷ್ಪಗಳಿಂದ ಸಮೃದ್ಧವಾಗಿರುತ್ತೆ. ಅವು ಕೂಡ ಅತಿಥಿಯ ಸೇವೆಯನ್ನ ಮಾಡಲು ಪಾರ್ವತಿಗೆ ಸಹಾಯವನ್ನ ಮಾಡುತ್ತವೆ. ಫಲಭರಿತವಾದಂತಹ ಹೂವು ಹಣ್ಣುಗಳನ್ನ ಕೊಟ್ಟು ಗಿಡ ಮರ ಬಳ್ಳಿಗಳು ಕೂಡ ಪಾರ್ವತಿಗೆ ಸಹಾಯಕವಾಗಿರುತ್ತವೆ. ಇಂತಹ ಒಂದು ಪವಿತ್ರವಾದಂತಹ ತಪೋಭೂಮಿ ಆ ಪಾರ್ವತಿಯು ತಪಸ್ ಮಾಡ್ತಿದ್ದಂತಹ ಆ ತಪೋವನ. ಇಂತಹ ತಪೋವನದಲ್ಲಿ ಅವಳು ತಪಸ್ ಮಾಡ್ತಾ ಇರುವಾಗ ಅವಳಿಗೆ ಇಷ್ಟು ವ್ರತ ನಿಯಮ ಪಾಲನೆಯನ್ನ ಮಾಡಿದ್ರು ಕೂಡ ಶಿವ ತನಗೆ ಒಲಿಯಲಿಲ್ಲ ಅಂತ ಹೇಳಿ ಅವಳು ಇನ್ನೂ ಹೆಚ್ಚು ಕಠಿಣವಾಗಿರುವಂತಹ ತಪಸ್ಸನ್ನ ಆಚರಿಸಲು ತನ್ನ ಮನಸ್ಸನ್ನ ಸಿದ್ಧಗೊಳಿಸ್ಕೊಳ್ತಾಳೆ. ಶಿವನನ್ನ ಪಡೆಯಲೇಬೇಕು ಎನ್ನುವಂತಹ ಒಂದು ಅಚಲವಾದಂತಹ ದೃಢ ನಿಶ್ಚಯ ಅವಳದಾಗಿರುತ್ತೆ. ಹಾಗಾಗಿ ಪಂಚಾಗ್ನಿಗಳ ಮುಂದೆ ಕೂತು ಕಠೋರವಾದಂತಹ ತಪಸ್ಸನ್ನ ಆಚರಿಸ್ತಾಳೆ. ಆ ಸಂದರ್ಭದಲ್ಲಿ ಅವಳು ಸೂರ್ಯನ ರಶ್ಮಿಗಳಿಗೂ ಕೂಡ ತನ್ನ ಕಣ್ಣನ್ನ ದೃಷ್ಟಿ ಇಟ್ಟು ನೋಡಿ ಪಂಚಾಗ್ನಿಗಳ ಗ್ರೀಷ್ಮ ಋತುವಿನಲ್ಲಿ ಮಾಡುವ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ಕಠಿಣವಾದಂತಹ ತಪಸ್ಸನ್ನ ಆಚರಿಸ್ತಾ ಇದ್ಲು. ಇಷ್ಟೆಲ್ಲ ಆದ್ರೂ ಕೂಡ ಅವಳ ಮುಖವು ಬಹಳವಾಗಿ ಪ್ರಜ್ವಲಿಸುತ್ತಿತ್ತು. ಯಾರ ಮುಖವು? ಪಾರ್ವತಿಯ ಮುಖವು ತೇಜೋಮಯವಾಗಿ ಪ್ರಜ್ವಲಿಸುತ್ತಿತ್ತು ಅಂತ ಹಿಂದಿನ ತರಗತಿಯಲ್ಲಿ ನೀವು ಪಾಠವನ್ನ ಕೇಳ್ಕೊಂಡ್ರಿ. 21ನೇ ಶ್ಲೋಕವನ್ನ ನೋಡೋಣ ಬನ್ನಿ ಮಕ್ಕಳೇ. ತಥಾತಿ ತಪ್ತಂ ಸವಿತುರ್ಗಭಸ್ತಿಭಿರ್ ಮುಖಂ ತದೀಯಂ ಕಮಲಶ್ರಿಯಂ ದದೌ ಅಪಾಂಗಯೋ ಕೇವಲ ಮತ್ಸ್ಯ ದೀರ್ಘಯೋ ಶನೈ ಶನೈ ಶಾಮಿಕಯ ಕೃತಂ ಪದಂ. ಈ ಶ್ಲೋಕದಲ್ಲಿ ಪಾರ್ವತಿಯು ತಪಸ್ಸು ಮಾಡಿದಾಗ ಅವಳ ಮುಖ ಯಾವ ರೀತಿಯಲ್ಲಿ ಆಗಿತ್ತು ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ. ಬನ್ನಿ ಮಕ್ಕಳೇ, ಈ ಶ್ಲೋಕದ ಅನ್ವಯವನ್ನ ನೋಡೋಣ. ಸಂಸ್ಕೃತ ಅನ್ವಯ ಈ ರೀತಿಯಲ್ಲಿ ಆಗುತ್ತೆ. ಸವಿತುಃ ಗಭಸ್ತಿಭಿಃ ತಥಾ ಅತಿತಪ್ತಂ ತದೀಯಂ ಮುಖಂ ಕಮಲಶ್ರಿಯಂ ದದೌ ಅಸ್ಯ ದೀರ್ಘಯೋಃ ಅಪಾಂಗಯೋಃ ಶನೈಃ ಶನೈಃ ಶಾಮಿಕಯ ಪದಂ ಕೃತಂ ಅಂತ ಹೇಳ್ತಾರೆ. ಇದು ಸಂಸ್ಕೃತದ ಅನ್ವಯ ಆಗುತ್ತೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ.
ತನ್ನ ಪ್ರತಿಜ್ಞೆಯನ್ನ ಈಡೇರಿಸಿಕೊಳ್ಳುವ ಮನಸ್ಸುಳ್ಳಂತಹ ಪಾರ್ವತಿಯು ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿರಲು ಊರ್ಧ್ವಮುಖವಾಗಿ ಸೂರ್ಯನನ್ನೇ ನೋಡುತ್ತಿದ್ದರು. ಆ ಉರಿ ಬಿಸಿಲಿನಲ್ಲಿಯೂ ಅಷ್ಟು ಸುಡುತ್ತಿದ್ದರೂ ಕೂಡ ಆ ಪಾರ್ವತಿಯ ಮುಖವು ತೇಜೋಮಯವಾಗಿ ಪ್ರಜ್ವಲಿಸುತ್ತಿತ್ತು. ಹೇಗಿತ್ತು? ಅಷ್ಟು ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾ ಇದ್ರು ಕೂಡ ಪಾರ್ವತಿಯ ಮುಖವು ತೇಜೋಮಯವಾಗಿ ಪ್ರಜ್ವಲಿಸುತ್ತಿತ್ತು. ಅಂದ್ರೆ ಪಾರ್ವತಿಯ ಮುಖವು ಆ ಬಿಸಿಲಿನಿಂದ ಯಾವುದೇ ರೀತಿಯಲ್ಲೂ ಶೋಭಮಾನವಾಗಿ ಕಾಣದೇ ಇರಲಿಲ್ಲ. ಅಂದ್ರೆ ಬಹಳ ಸುಂದರವಾಗಿಯೇ ಕಾಣುತ್ತಿತ್ತು, ಶೋಭಾ ವಿಹೀನವಾಗಲಿಲ್ಲ. ಆ ಸುಂದರವಾದಂತಹ ಮುಖವು ಕಮಲದ ಕಾಂತಿಯನ್ನೇ ಹೊಂದಿತ್ತು. ಆ ಸುಂದರವಾದ ಮುಖವು ಹೇಗಿತ್ತು? ಕಮಲದ ಕಾಂತಿಯನ್ನೇ ಹೊಂದಿತ್ತು. ಕಮಲವು ಹೇಗೆ ವಿಕಾಸ ಹೊಂದುತ್ತದೆಯೋ ಅದೇ ರೀತಿಯಲ್ಲಿ ಪಾರ್ವತಿಯ ಮುಖವು ಕೂಡ ಪ್ರಜ್ವಲವಾಗಿ ಪ್ರಕಾಶಿಸತೊಡಗಿತು ಅಂತ ತಿಳಿಸಿದ್ದಾರೆ. ಆದರೆ ಬಹುಕಾಲದವರೆಗೆ ಸುಡು ಬಿಸಿಲಿನಲ್ಲಿ ಅವಳು ಮಾಡುತ್ತಿರುವಂತಹ ತಪಸ್ಸಿನಿಂದ ಅವಳ ಉದ್ದನೆಯ ಕಣ್ಣುಗಳ ತುದಿಗಳಲ್ಲಿ ಕಪ್ಪನೆಯ ಬಣ್ಣವು ಕಾಣಿಸಿಕೊಂಡಿತು. ಪಾರ್ವತಿಯ ಕಣ್ಣಂಚುಗಳಲ್ಲಿ ದಿನದಿನವೂ ಆ ಸುಡು ಬಿಸಿಲಿನಲ್ಲಿ ಕುಳಿತು ಮಾಡುತ್ತಿರುವಂತಹ ತಪಸ್ಸಿನಿಂದ ಪಾರ್ವತಿಯ ಉದ್ದನೆಯ ಕಣ್ಣುಗಳ ಅಂಚುಗಳಲ್ಲಿ ಕಪ್ಪನೆಯ ಬಣ್ಣವು ಕಾಣಲಾರಂಭಿಸಿತು. ಅತ್ಯಂತ ಸುಕುಮಾರವಾದುದರಿಂದ ಬಹಳ ಸೂಕ್ಷ್ಮವಾಗಿರುವಂತಹ ದೇಹವನ್ನು ಹೊಂದಿರುವಂತಹ ಪಾರ್ವತಿಯ ಕಣ್ಣಂಚುಗಳು ಅಲ್ಪ ಅಲ್ಪವಾಗಿ ಕಪ್ಪಾಗಿ ತೋರಿತು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಆ ಕಪ್ಪು ಬಣ್ಣವು ನಂತರ ಶ್ಯಾಮಲ ವರ್ಣದ ಪದವನ್ನಿಟ್ಟಿತು, ಕಣ್ಣು ಸುತ್ತ ಕಪ್ಪುಗಾಯಿತು ಅಂತ ಹೇಳಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಅಷ್ಟು ಕಠಿಣವಾದಂತ ತಪಸ್ಸನ್ನ ಸೂರ್ಯನಿಗೆ ಊರ್ಧ್ವಮುಖವಾಗಿ ಮಾಡ್ತಿದ್ರು ಕೂಡ ಪಾರ್ವತಿಗೂ ಅವಳ ಮುಖದ ಕಳೆ ಕುಂದಲಿಲ್ಲ. ಆದರೆ ಬಹಳ ಬಿಸಿಲಿನ ತಾಪ ಇರುವುದರಿಂದ ಅವಳ ಕಣ್ಣಂಚಿನಲ್ಲಿ ಕಪ್ಪು ಛಾಯೆ ಉಂಟಾಯಿತು. ಹಾಗಿದ್ರೂ ಕೂಡ ಪಾರ್ವತಿಯ ಮುಖವು ತೇಜೋಮಯವಾಗಿತ್ತು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಈ ಶ್ಲೋಕದ ತಾತ್ಪರ್ಯ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಪುರತಃ ಗಚ್ಚಾಮಃ. ಮುಂದಿನ ಶ್ಲೋಕ 22ನೇ ಶ್ಲೋಕ. ಅಯಾಚಿತೋಪಸ್ಥಿತಮಂಬು ಕೇವಲಂ ರಸಾತ್ಮಕಸ್ಯೋಡುಪತೇಶ್ಚ ರಶ್ಮಯಃ ಬಭೂವ ತಸ್ಯಾಹ ಕಿಲ ಪಾರಣ ವಿದೀರ್ಣ ವೃಕ್ಷವೃತ್ತಿ ವ್ಯತಿರಿಕ್ತ ಸಾಧನಃ. ಈ ಶ್ಲೋಕದ ಸಂಸ್ಕೃತಾನ್ವಯವನ್ನು ನೋಡೋಣ ಮಕ್ಕಳೇ. ಅಯಾಚಿತೋಪಸ್ಥಿತಂ ಕೇವಲಂ ಅಂಬು ರಸಾತ್ಮಕಸ್ಯ ಉಡುಪತೇಃ ರಶ್ಮಯಶ್ಚ ತಸ್ಯಾಹ ಪಾರಣವಿಧಿಃ ಬಭೂವ ಕಿಲ ವೃಕ್ಷವೃತ್ತಿ ವ್ಯತಿರಿಕ್ತ ಸಾಧನಃ ಪಾರಣಾವಿಧಿಃ ನ ಬಭೂವ ಅಂತ ಹೇಳಿ ಈ ಶ್ಲೋಕದ ಸಂಸ್ಕೃತ ಅನ್ವಯ ಆಗುತ್ತೆ ಮಕ್ಕಳೇ. ಈಗ ಈ ಶ್ಲೋಕದ ತಾತ್ಪರ್ಯವನ್ನ ಒಮ್ಮೆ ನೋಡೋಣ. ಆ ಉರಿ ಬಿಸಿಲಿನಲ್ಲಿ ಸುಡುತ್ತಿರುವಂತಹ ಆ ಊರ್ಧ್ವಮುಖಳಾಗಿ ತಪಸ್ಸನ್ನು ಮಾಡ್ತಿರುವಂತಹ ಆ ಪಾರ್ವತಿಯ ಮುಖವು ತೇಜೋಮಯವಾಗಿ ಕಾಣ್ತಾ ಇತ್ತು. ಆದರೆ ಕಣ್ಣಿನ ಸುತ್ತಲೂ ಕೂಡ ಕಪ್ಪು ಛಾಯೆ ಮೂಡಿತು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಈಗ. ಅತ್ಯಂತ ಕಠಿಣವಾದಂತಹ ತಪಶ್ಚರ್ಯವನ್ನು ಆಚರಿಸುತ್ತಿರುವಂತಹ ಪಾರ್ವತಿಯು ವೃಕ್ಷಗಳ ಜೀವನೋಪಾಯವನ್ನ ಬಿಟ್ಟು ಬೇರೆ ಯಾವುದೇ ಉಪಕರಣಗಳನ್ನು ಕೂಡ ಸ್ವೀಕರಿಸುತ್ತಿರಲಿಲ್ಲ. ಆ ಸ್ಥಳದಲ್ಲಿರುವಂತಹ ಮರಗಳು ಯಾವುದೇ ಪ್ರಾರ್ಥನೆಯನ್ನು ಮಾಡದಿದ್ದರೂ ಕೂಡ ಮೋಡಗಳಿಂದ ಸುರಿಯುವಂತಹ ಮಳೆ ನೀರಿನಲ್ಲೂ ಹಾಗೂ ಬೆಳದಿಂಗಳುಗಳನ್ನ ಹೊಂದಿ ಬೆಳೆಯುತ್ತಿತ್ತು. ಅದರಂತೆ ಇವಳು ಕೂಡ ಮಾಡಿದಂತಹ ವೃತ ನಿಯಮ ಉಪವಾಸದ ಪಾರಣೆಯ ವಿಧಿಯನ್ನು ಕೇವಲ ಮೇಘೋದಕ ಹಾಗೂ ಚಂದ್ರನ ಚಂದ್ರಿಕೆಗಳು ಇವೆರಡರಿಂದಲೇ ಮುಗಿಸಿ ಬಿಡುತ್ತಿದ್ದಳು. ತಾನು ಮಾಡುತ್ತಿರುವಂತಹ ವ್ರತ ನಿಯಮಗಳನ್ನ, ತಾನು ಏನು ವ್ರತ ನಿಯಮಗಳನ್ನ ಪಾಲಿಸುತ್ತಿದ್ಲೋ, ಉಪವಾಸಗಳನ್ನ ಪಾರಣೆಯನ್ನ ಮಾಡ್ತಾ ಇದ್ಲೋ, ಅವುಗಳನ್ನ ಮೇಘೋದಕ ಹಾಗೂ ಚಂದ್ರನ ಚಂದ್ರಿಕೆಗಳು ಇವುಗಳ ಮುಖಾಂತರವೇ ಮುಗಿಸಿಬಿಡ್ತಾ ಇದ್ಲು. ಇತರ ಫಲಾದಿಗಳನ್ನು ಕೂಡ ಯಾವುದನ್ನು ಕೂಡ ಅವಳು ಸೇವಿಸುತ್ತಿರಲಿಲ್ಲ. ಬೇರೆ ಯಾವ ಹಣ್ಣುಗಳನ್ನು ಕೂಡ ಅವಳು ತಿನ್ನುತ್ತಿರಲಿಲ್ಲ. ಈ ರೀತಿಯಾಗಿ ಸಾಧ್ಯ ಹಾಗೂ ಸಾಧನೆಗಳ ಅಭೇದವನ್ನ ಇಲ್ಲಿ ಕವಿಯು ವರ್ಣನೆಯನ್ನ ಮಾಡಿದ್ದಾನೆ ಮಕ್ಕಳೇ. ಇಲ್ಲಿ ಪಾರಣಾ ವಿಧಿಯು ಸಾಧ್ಯವಾಗಿದೆ ಹಾಗೂ ನೀರು ಮತ್ತು ಬೆಳದಿಂಗಳು ಸಾಧನಗಳಾಗಿದೆ ಅಂತ ಇಲ್ಲಿ ಕವಿಯು ವರ್ಣನೆಯನ್ನ ಮಾಡಿದ್ದಾನೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯ ನಿಮ್ಗೆ ಅರ್ಥ ಆಗಿರ್ಬೋದು. ಅಂದ್ರೆ ಪಾರ್ವತಿಯು ಹೇಗೆ ಪ್ರಾರ್ಥನೆಯೂ ಇಲ್ಲದಂತೆ ಗಿಡಮರಗಳು ಹೇಗೆ ಮೋಡಗಳಿಂದ ಸುರಿಯುವ ಮಳೆಯ ನೀರನ್ನು ಹಾಗೂ ಬೆಳದಿಂಗಳನ್ನ ಉಪಯೋಗಿಸ್ಕೊಂಡು ಅವುಗಳು ಹೇಗೆ ಬೆಳೆಯುತ್ತವೋ ಅದೇ ರೀತಿಯಲ್ಲಿ ಈ ವ್ರತ ನಿಯಮಗಳ ಪಾಲನೆಯನ್ನು ಮಾಡುತ್ತಿರುವಂತಹ ಪಾರ್ವತಿಯು ತನ್ನ ವ್ರತ ನಿಯಮದ ವಿಧಿಯಂತೆ ಉಪವಾಸವನ್ನು ಹಾಗೂ ಪಾರಣಾ ವಿಧಿಯನ್ನು ಕೇವಲ ಮೇಘೋದಕ ಹಾಗೂ
ಚಂದ್ರಿಕೆಗಳು ಇವೆರಡರಿಂದಲೇ ಮುಗಿಸಿಬಿಡುತ್ತಿದ್ದಳು. ಯಾವುದೇ ಫಲಗಳನ್ನು ಕೂಡ ಸೇವಿಸುತ್ತಿರಲಿಲ್ಲ ಅಂತ ಕವಿ ಇಲ್ಲಿ ಸಾಧ್ಯ ಮತ್ತು ಸಾಧನ ಇವೆರಡು ವಿಚಾರವನ್ನ ಈ ಶ್ಲೋಕದಲ್ಲಿ ಕವಿಯು ತಿಳಿಸಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಮುಂದಿನ ಶ್ಲೋಕಕ್ಕೆ ಹೋಗೋಣ. ನೀವು ಬಹಳ ಸುಲಭವಾಗಿ ಸಾರಾಂಶವನ್ನ ತಿಳ್ಕೊಂಡು ಹೋಗ್ತಾ ಇದ್ರು ಕೂಡ, ತಾತ್ಪರ್ಯವನ್ನ ತಿಳ್ಕೊಂಡ್ರು ಕೂಡ ಸುಲಭವಾಗಿ ಪರೀಕ್ಷೆಯಲ್ಲಿ ಬರಿಬಹುದು ಮಕ್ಕಳೇ. ಪುರತಃ ಗಚ್ಚಾಮಹ. ಮುಂದಿನ ಶ್ಲೋಕ 23ನೆಯ ಶ್ಲೋಕ. ನಿಕಾಮ ತಪ್ತ ವಿವಿಧೇನ ವನ್ಹಿನ ನಭಶ್ಚರೇಣೇಂದನ ಸಂವೃತೇನ ಸಾ ತಪಾತ್ಯಯೇ ವಾರಿಭಿರುಕ್ಷಿತಾ ನವೈ ಭುವ ಸಹೋಷ್ಮಾಣ ಮಮುಂಚಧೂರ್ಧ್ವಗಂ. ಈ ಶ್ಲೋಕದ ಸಂಸ್ಕೃತ ಅನ್ವಯವನ್ನು ನೋಡೋಣ. ವಿವಿಧೇನ ನಭಶ್ಚೇರಣ ಇಂಧನ ಸಂವೃತೇನ ವನ್ಹಿನ ನಿಕಾಮ ತಪ್ತ ಸ ತಪಾತ್ಯಯೇ ನವೈಹಿ ವಾರಿಭಿಃ ಉಕ್ಷಿತ ಸತಿ ಭುವ ಸಹ ಊರ್ಧ್ವಗಂ ಊಷ್ಮಾಣಂ ಅಮುಂಚತ್ ಅಂತ ಹೇಳಿ ಈ ಶ್ಲೋಕದ ಅನ್ವಯ ಆಗುತ್ತೆ ಮಕ್ಕಳೇ. ಸಂಸ್ಕೃತದಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಸಂಸ್ಕೃತ ಬರೋರು ಈ ಅನ್ವಯವನ್ನು ನೋಡಿದ್ರೆ ಅರ್ಥವನ್ನ ತಿಳ್ಕೊಬಹುದು ಮಕ್ಕಳೇ. ಅರ್ಥ ಆಯ್ತಾ? ಈಗ ಈ ಶ್ಲೋಕದ ತಾತ್ಪರ್ಯ ಏನು ಅನ್ನೋದನ್ನ ನೋಡೋಣ. ಸಂಪೂರ್ಣವಾಗಿ ಗ್ರೀಷ್ಮ ಋತುವಿನಲ್ಲಿ ಹಿಂದೆ ತಿಳಿಸಿದಂತೆ ಪಾರ್ವತಿಯು ಆಕಾಶದಲ್ಲಿ ಸಂಚರಿಸುವಂತಹ ಕಠೋರನಾದಂತಹ ರಶ್ಮಿಯನ್ನು ಹೊಂದಿರುವಂತಹ ಸೂರ್ಯನಿಂದಲೂ ಹಾಗೂ ಕಟ್ಟಿಗೆಗಳಿಂದ ಪ್ರಜ್ವಲಿಸುವಂತಹ ಆ ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸನ್ನು ಮಾಡಿ ಅತಿ ತಾಪವನ್ನು ಹೊಂದಿರಲು ಗ್ರೀಷ್ಮ ಋತುವಿನ ಕೊನೆಯಲ್ಲಿ ಸುರಿಯುವಂತಹ ಮೊದಲನೆಯ ಮಳೆಯ ಹನಿಯಿಂದ ಭೂಮಿಯು ಹೇಗೆ ಹವೆಯನ್ನ ಹೊರಗೆ ಬಿಡುತ್ತದೋ ಅದೇ ರೀತಿಯಲ್ಲಿ ಪಾರ್ವತಿಯು ಕೂಡ ಮೇಲ್ಮುಖನಾಗಿ ಬಾಷ್ಪವನ್ನ ಬಿಟ್ಟಳು. ಅಂದರೆ ಬಿಸಿಯಿಂದ ಕೂಡಿದಂತಹ ತನ್ನ ಶ್ವಾಸವನ್ನ ಅವಳು ಬಿಟ್ಟಳು ಅಂತ ಈ ಶ್ಲೋಕದ ತಾತ್ಪರ್ಯವಾಗಿದೆ ಮಕ್ಕಳೇ. ನಿಮ್ಗೆ ಈ ಶ್ಲೋಕದ ತಾತ್ಪರ್ಯ ಈಗ ಅರ್ಥ ಆಯ್ತು ಅಂತ ಭಾವಿಸಿದ್ದೇನೆ. ಯಾವಾಗ ಗ್ರೀಷ್ಮ ಋತುವಿನಲ್ಲಿ ಹಿಂದೆ ಹೇಳಿದಂತೆ ಆಕಾಶದಲ್ಲಿ ಸಂಚರಿಸುತ್ತಿರುವಂತಹ ಕಠೋರನಾದಂತಹ ಸೂರ್ಯನ ಬಿಸಿಲಿನ ನಡುವೆ ಪಾರ್ವತಿಯು ಕುಳಿತು ತಪಸ್ಸನ್ನ ಪಂಚಾಗ್ನಿಗಳ ಮಧ್ಯದಲ್ಲಿ ಮಾಡ್ತಾ ಇದ್ಲೋ, ಆ ಪಂಚಾಗ್ನಿಗಳ ಕಟ್ಟಿಗೆಗಳಿಂದ ಪ್ರಜ್ವಲಿಸುತ್ತಿರುವಂತಹ ಆ ಅಗ್ನಿಯ ಮುಂದೆ ಯಾವ ತಪಸ್ಸನ್ನ ಮಾಡ್ತಾ ಇರ್ತಾಳೋ ಆಗ ಅವಳು ಬಹಳವಾದಂತಹ ತಾಪವನ್ನ ಹೊಂದಿರ್ತಾಳೆ. ಗ್ರೀಷ್ಮ ಋತುವಿನ ಕೊನೆಯಲ್ಲಿ ಹೊಸದಾಗಿ ಮಳೆ ಬಂದಾಗ ಮೇಲಕ್ಕೆ ಹವೆಯನ್ನು ಬಿಡುವಂತೆ ಪಾರ್ವತಿಯು ಕೂಡ ಅತಿಯಾಗಿ ತಾಪವನ್ನ ಹೊಂದಿದ್ದರಿಂದ ತಾನು ಬಾಷ್ಪವನ್ನ ಬಿಡುತ್ತಾಳೆ. ಅಂದ್ರೆ ತಾನು ಆ ತಾಪದ ಶ್ವಾಸವನ್ನ ಹೊರಗೆ ಬಿಡ್ತಾಳೆ ಅಂತ ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಶ್ಲೋಕದ ತಾತ್ಪರ್ಯ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಹೋಲಿಕೆಯನ್ನ ಕೊಟ್ಟಿದ್ದಾನೆ ಕವಿಯಾದಂತಹ ಕಾಳಿದಾಸನು ಈ ಶ್ಲೋಕದಲ್ಲಿ. ಮುಂದೆ ನೋಡೋಣ. ಪುರತಃ ಗಚ್ಚಾಮಹ. ಮುಂದಿನ ಶ್ಲೋಕ 24ನೆಯ ಶ್ಲೋಕ. ಸ್ಥಿತಾಃ ಕ್ಷಣಂ ಪಕ್ಷ್ಮಸು ತಾಡಿತಾದರಾಃ ಪಯೋಧರೋತ್ಸೇಧ ನಿಪಾತ ಚೂರ್ಣಿತಾಃ ವಲೀಷು ತಸ್ಯಾಃ ಸ್ಖಲಿತಾಃ ಪ್ರಪೇದಿರೆ ಚಿರೇಣ ನಾಭಿಂ ಪ್ರಥಮೋಧ ಬಿಂದವಃ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಕವಿಯು ಮಳೆಯ ಹನಿ ಬಿದ್ದಾಗ ಪಾರ್ವತಿಯ ಮೇಲೆ ಅದು ಅವಳ ದೇಹದ ಯಾವ ಭಾಗದಲ್ಲಿ ಯಾವ ರೀತಿಯಲ್ಲಿ ಹರಿದು ಬಂತು ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಈ ಶ್ಲೋಕದ ಸಂಸ್ಕೃತ ಅನ್ವಯವನ್ನು ನೋಡೋಣ ಮಕ್ಕಳೇ. ಪ್ರಥಮೋಧ ಬಿಂದವಃ ತಸ್ಯಾಃ ಪಕ್ಷ್ಮಸು ಕ್ಷಣಂ ಸ್ಥಿತಾಃ ತಾಡಿತಾದರಾಃ ಪಯೋಧರೋತ್ಸೇದ ನಿಪಾತ ಚೂರ್ಣಿತಾಃ ವಲೀಷು ಸ್ಖಲಿತಾಃ ಸಂತಹ ಚಿರೇಣ ನಾಭಿಂ ಪ್ರಪೇದಿರೆ ಅಂತ ಹೇಳಿ ಈ ಶ್ಲೋಕದ ಅನ್ವಯ ಆಗುತ್ತೆ ಮಕ್ಕಳೇ. ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಪಾರ್ವತಿಯು ತಪಸ್ಸನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಬಿದ್ದಂತಹ ಮಳೆಯ ನೀರು ಪಾರ್ವತಿಯ ಶರೀರದ ಮೇಲೆ ಬಿದ್ದಾಗ ಆ ಹನಿಗಳು ಎಲ್ಲೆಲ್ಲಿ ಬಿದ್ದವು ಎಂಬ ವಿಚಾರವನ್ನ ಕವಿಯು ಈ ಶ್ಲೋಕದಲ್ಲಿ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ಈಗಾಗಲೇ ನಾನು ನಿಮ್ಗೆ ಅದನ್ನ ತಿಳಿಸಿದೆ ಮಕ್ಕಳೇ. ಎಲ್ಲೆಲ್ಲಿ ಆ ಮಳೆ ಹನಿ ಬೀಳುತ್ತೆ ಅಂತ ಅಂದ್ರೆ, ಸಮಾಧಿಯ ಅವಸ್ಥೆಯಲ್ಲಿ ಪಾರ್ವತಿಯು ಪದ್ಮಾಸನವನ್ನು ಹಾಕಿ ಕುಳಿತಿರುವಾಗ ಮಳೆಯ ದಪ್ಪನಾದ ಹನಿಗಳು ಪಾರ್ವತಿಯ ಕಣ್ಣಿನ ರಪ್ಪೆ ಮೇಲೆ ಬಿದ್ದವು. ನಾಸಾಗ್ರ ದೃಷ್ಟಿಯನ್ನು ಇಟ್ಟು ಕುಳಿತಿರುವುದರಿಂದ ಆ ಕಣ್ರೆಪ್ಪೆಗಳು ಅರ್ಧ ತೆರೆದಿದ್ದವು. ಅಲ್ಲಿ ಬಿದ್ದಂತಹ ಮಳೆ ಹನಿಯು ಅಲ್ಲಿ ಕ್ಷಣಕಾಲ ಇದ್ದು ಅಲ್ಲಿಂದ ನಾಸಾಗ್ರ ಮುಖವಾಗಿ ಪಾರ್ವತಿಯ ಕೆಳ ತುಟಿಯ ಮೇಲೆ ಬಿದ್ದವು. ಅಲ್ಲಿಂದ ಅವಳ ವಕ್ಷಸ್ಥಳದ ಮೇಲೆ ಬಿದ್ದು ಸ್ಖಲಿತವಾಗಿ ನಾಭಿ ಪ್ರದೇಶವನ್ನ ಹೊಂದಿ ಅಲ್ಲಿಂದ ಅದೃಶ್ಯವಾದವು ಎನ್ನುವುದು ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ?
ಸಮಾಧಿಯ ಸ್ಥಿತಿಯಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಿರುವಂತಹ ಪಾರ್ವತಿಯ ಮೇಲೆ ಬಿದ್ದಂತಹ ನೀರು ಮೊದಲು ಪಾರ್ವತಿಯ ಕಣ್ರೆಪ್ಪೆ ಮೇಲೆ ಬಿತ್ತು. ಅನಂತರ ನಾಸಾಗ್ರ ದೃಷ್ಟಿಯನ್ನ ಹೊಂದಿದ್ರಿಂದ ಕಣ್ರೆಪ್ಪೆಗಳು ಸ್ವಲ್ಪ ತೆರೆದಿತ್ತು. ಅಲ್ಲಿ ಕ್ಷಣಕಾಲ ಇದ್ದು ನಂತರ ಆ ಮಳೆಯ ಹನಿಗಳು ಅವಳ ಕೆಳ ತುಟಿಯ ಮೇಲೆ ಬಿದ್ದು ಆನಂತರ ಅಲ್ಲಿಂದ ಅವಳ ವಕ್ಷಸ್ಥಳದ ಮೇಲೆ ಬಿದ್ದು ಅಲ್ಲಿಂದ ಸ್ಖಲಿತಗೊಂಡು ಅವಳ ನಾಭಿಯ ಮೇಲೆ ಬಿದ್ದು ನಂತರ ಅದೃಶ್ಯವಾದವು ಎನ್ನುವುದು ಈ ಶ್ಲೋಕದ ತಾತ್ಪರ್ಯವಾಗಿದೆ ಮಕ್ಕಳೇ. ಯಾವ ರೀತಿಯಲ್ಲಿ ಕವಿಯ ವರ್ಣನೆ ಇದೆ, ಕಾಳಿದಾಸನ ವರ್ಣನೆ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದಾಗಿದೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯ ನಿಮ್ಗೆಲ್ಲ ಸುಲಭವಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಮಕ್ಕಳೇ. ಕವಿಯ ಸುಂದರವಾದ ವರ್ಣನೆಯನ್ನ ನಾವು ಈ ಶ್ಲೋಕದಲ್ಲಿ ನೋಡಬಹುದಾಗಿದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. 25ನೆಯ ಶ್ಲೋಕ. ಶಿಲಾಶಯಾಂ ತಾಮನಿಕೇತವಾಸಿನಿಂ ನಿರಂತರ ಸ್ವಂತರವಾತ ವೃಷ್ಟಿಷು ವ್ಯಲೋಕಯನ್ನುನ್ಮಿಷಿತೈಸ್ತಡಿನ್ಮಯೈ ಮಹಾತಪಃ ಸಾಕ್ಷ್ಯ ಇವ ಸ್ಥಿತಾಃ ಕ್ಷಪಾಃ. ಈ ಶ್ಲೋಕದ ಸಂಸ್ಕೃತ ಅನ್ವಯವನ್ನು ನೋಡೋಣ ಮಕ್ಕಳೇ. ನಿರಂತರಾಸು ಅಂತರವಾತವೃಷ್ಟಿಷು ಅನಿಕೇತವಾಸಿನಿಂ ಶಿಲಾಶಯಾಯಾಂ ತಾಂ ಮಹಾತಪಃ ಸಾಕ್ಷ್ಯೇ ಸ್ಥಿತ ಇವ ಕ್ಷಪಾಃ ತಡಿನ್ಮಯೈಃ ಉನ್ಮಿಷಿತೈ ವ್ಯಲೋಕಯನ್ ಇವ. ಈ ರೀತಿಯಾಗಿ ಈ ಶ್ಲೋಕದ ಸಂಸ್ಕೃತ ಅನ್ವಯ ಆಗುತ್ತೆ ಮಕ್ಕಳೇ. ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ವರ್ಷ ಋತುವಿನ ಆರಂಭದಲ್ಲಿ ವಿಪರೀತವಾದಂತಹ ಬಿರುಗಾಳಿಯಿಂದ ಕೂಡಿದಂತಹ ಮಳೆ ಜೋರಾಗಿ ಧಾರಾಕಾರವಾಗಿ ಸುರಿಯುತ್ತಿದ್ದರೂ ಕೂಡ ಪಾರ್ವತಿಯು ತನ್ನ ಕಠಿಣವಾದ ತಪಸ್ಸನ್ನ ಆಚರಿಸುತ್ತಿದ್ದಳೆ ಹೊರತು ತನ್ನ ಪರ್ಣಶಾಲೆಯ ಒಳಗಡೆ ಅವಳು ಹೋಗಲಿಲ್ಲ. ಯಾವ ಆಭರಣವೂ ಇಲ್ಲದೆ ಶಿಲಾತಳವೇ ಅವಳ ಹಾಸಿಗೆಯಾಗಿತ್ತು. ಶಿಲೆಯ ಮೇಲೆ ಅವಳು ಸಮಾಧಿಗೋಸ್ಕರ ಕುಳಿತಿದ್ದಳು. ಮಳೆಯಿಂದ ಪೀಡಿತಳಾಗಿದ್ದರೂ ಕೂಡ ಯಾವುದೇ ರೀತಿಯ ಚಾಂಚಲ್ಯವನ್ನ ತೋರದೆ ದೃಢ ಮನಸ್ಸಿನಿಂದ ಅವಳು ತಪೋಮಗ್ನಳಾಗಿದ್ದಳು. ಅಂತಹ ಕಾಲದಲ್ಲೂ ಅವಳು ಕಠಿಣವಾದಂತಹ ತಪಸ್ಸನ್ನ ಆಚರಿಸುತ್ತಿದ್ದಳು ಎಂದು ನೋಡಿದವರು ಯಾರು ಎಂದರೆ ಮಳೆಗಾಲದ ರಾತ್ರಿಗಳೇ ಸಾಕ್ಷಿಯಾಗಿದ್ದುವು. ಅವಳು ಆ ರೀತಿಯಾದಂತಹ ಕಠಿಣವಾದಂತಹ ತಪಸ್ಸನ್ನ ಆಚರಿಸಿದ್ದಳು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದವು. ಮಳೆಗಾಲದ ರಾತ್ರಿಯಲ್ಲಿ ಆಗಾಗ ಮಿಂಚುವುದು ಸ್ವಾಭಾವಿಕ. ಅದೇ ರಾತ್ರಿಯ ನೇತ್ರಗಳು ಪದೇ ಪದೇ ಮಿಂಚೆಂಬ ತೆರೆದ ಕಣ್ಣುಗಳಿಂದ ಪಾರ್ವತಿಯ ತಪಸ್ಸನ್ನ ನೋಡುತ್ತಿದ್ದವು. ಇವುಗಳೇ ಆ ಪಾರ್ವತಿಯು ಕಠಿಣವಾದಂತಹ ತಪಸ್ಸನ್ನ ಮಾಡುತ್ತಿದ್ದಕ್ಕೆ ಸಾಕ್ಷಿಯಾಗಿದ್ದವು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ವರ್ಷ ಋತುವಿನ ಆರಂಭದಲ್ಲಿ ಭಯಂಕರವಾಗಿ ಬಿರುಗಾಳಿಯ ಸಮೇತ ಬರುತ್ತಿದ್ದಂತಹ ಮಳೆಯಲ್ಲಿಯೂ ಕೂಡ ಪಾರ್ವತಿಯು ಕಠಿಣವಾದಂತಹ ಸಮಾಧಿ ಸ್ಥಿತಿಗೆ ಹೋಗಿ ತನ್ನ ತಪಸ್ಸನ್ನ ಆಚರಿಸ್ತಾ ಇದ್ಲು. ತನ್ನ ಪರ್ಣಶಾಲೆಗೆ ಅವಳು ಹೋಗಿರಲಿಲ್ಲ. ನಿರಾಭರಣ ಸುಂದರಿಯಾಗಿ ಆ ಶಿಲಾ ತಳವೇ ಅವಳಿಗೆ ಹಾಸಿಗೆಯಾಗಿತ್ತು. ಅಂತಹ ಕಠೋರ ತಪಸ್ಸನ್ನ ಪಾರ್ವತಿ ಮಾಡ್ತಿದ್ಲು. ಇದಕ್ಕೆಲ್ಲ ಸಾಕ್ಷಿ ಯಾವುದಪ್ಪ ಅಂದ್ರೆ ಆ ಮಳೆಗಾಲದ ರಾತ್ರಿಗಳು ಹಾಗೂ ರಾತ್ರಿಗಳ ಕಣ್ಣೆಂಬಂತೆ ಆಗಾಗ ಬಂದು ಹೋಗುತ್ತಿದ್ದಂತಹ ಮಿಂಚುಗಳೇ ಈ ತಪಸ್ಸಿಗೆ ಸಾಕ್ಷಿ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಇವುಗಳೇ ಅವಳ ತಪಸ್ಸನ್ನ ಸಾಕ್ಷಿಯಾಗಿ ನೋಡಿವೆ ಅಂತ ಹೇಳಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಶ್ಲೋಕಗಳು, ಅರ್ಥ ಮಾಡ್ಕೊಳ್ಳಿ. ಪುರತಃ ಗಚ್ಚಾಮಃ. ಮುಂದಿನ ಶ್ಲೋಕ 26ನೆಯ ಶ್ಲೋಕ. ನಿನಾಯ ಸಾತ್ಯಂತ ಹಿಮೋತ್ಕಿರಾನಿಲಾಹ ಸಹಸ್ಯ ರಾತ್ರಿ ರುಧವಾಸ ತತ್ಪರ ಪರಸ್ಪರಾಕ್ರಂದಿನಿ ಚಕ್ರವಾಕಯೋಃ ಪುರಾ ವಿಯುಕ್ತೆ ಮಿಥುನೆ ಕೃಪಾವತಿ. 26ನೆಯ ಶ್ಲೋಕ. ಶ್ಲೋಕದ ಅನ್ವಯವನ್ನು ನೋಡೋಣ. ಸಂಸ್ಕೃತ ಅನ್ವಯ ಈ ರೀತಿ ಬರುತ್ತೆ ಮಕ್ಕಳೇ. ಸ ಅತ್ಯಂತ ಹಿಮೋತ್ಕಿರಾನಿಲಾಹ ಸಹಸ್ಯ ರಾತ್ರಿ ಉದಾವಾಸ ತತ್ಪರ ಪರತ್ಪರಾಕ್ರಂದಿನಿ ಪುರೋವಿಯುಕ್ತೆ ಚಕ್ರವಾಕಯೋಃ ಮಿಥುನೆ ಕೃಪಾವತಿ ಸತಿ ನಿನಾಯ. ಈ ರೀತಿಯಾಗಿ ಈ ಶ್ಲೋಕದ ಸಂಸ್ಕೃತ ಅನ್ವಯ ಆಗುತ್ತೆ ಮಕ್ಕಳೇ. ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಕವಿಯು ಹೇಮಂತ ಋತುವಿನಲ್ಲಿ ಪಾರ್ವತಿಯ ತಪಸ್ಸಿನ ವರ್ಣನೆಯನ್ನ ಮಾಡ್ತಾನೆ. ಹೇಮಂತದ ರಾತ್ರಿಯಲ್ಲಿ ಶೀತಲವಾದಂತಹ ಮಾರುತವು ಹಿಮವನ್ನ ಸುರಿಸುವುದರಿಂದ ಯಾರಿಗೂ ಕೂಡ ತಮ್ಮ ಗೃಹಗಳಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಕಠಿಣ ರಾತ್ರಿಗಳಲ್ಲಿಯೂ ಕೂಡ ಪಾರ್ವತಿಯು ನೀರಿನ ಮಧ್ಯದಲ್ಲಿ ನಿಂತು ತಪಸ್ಸನ್ನ ಮಾಡುತ್ತಿದ್ದಳು. ಜಲ ಮಧ್ಯದಲ್ಲಿ ತಪಸ್ಸನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ತನ್ನ ಮುಂದೆ ಇರುವಂತಹ ಒಂದು ಸ್ಥಳದಲ್ಲಿ ಚಕ್ರವಾಕ ಪಕ್ಷಿಗಳು ಚಳಿಯಿಂದ ನಡುಗುತ್ತಿರುವಾಗ ಪರಸ್ಪರ ವ್ಯಥೆಯಿಂದ
ಕೂಗುತ್ತಿರುವಾಗ ಅದನ್ನು ನೋಡಿದಂತಹ ಪಾರ್ವತಿಯ ಮನಸ್ಸು ಕರಗಿ ಹೋಯಿತು. ಅದನ್ನ ನೋಡಿದಂತಹ ಪಾರ್ವತಿಯ ಮನಸ್ಸು ಆ ಚಕ್ರವಾಕ ಪಕ್ಷಿಗಳ ಆ ಚಳಿಯಿಂದ ನಡುಗುತ್ತಿರುವಂತಹ, ಪರಸ್ಪರ ಕೂಗಿಕೊಳ್ಳುತ್ತಿರುವಂತಹ ಆ ಕಣ್ಣೆದುರು ಆ ದೃಶ್ಯವನ್ನು ನೋಡಿದಂತಹ ಪಾರ್ವತಿಯ ಮನಸ್ಸು ಕರಗಿ ಹೋಯಿತು. ಕಷ್ಟದಲ್ಲಿರುವವರನ್ನ ನೋಡಿ ಅವರಿಗಾಗಿ ಮರುಗುವುದು ಸಜ್ಜನರ ಸ್ವಭಾವವೇ ಆಗಿದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಇಲ್ಲಿ ಹೇಮಂತ ಋತುವಿನ ವರ್ಣನೆಯನ್ನ ಮಾಡ್ತಾನೆ ಕವಿ. ಅಂತಹ ಹೇಮಂತದ ರಾತ್ರಿಯಲ್ಲಿ ಶೀತಲ ಮಾರುತವು ಹಿಮವನ್ನ ಸುರಿಸುವುದರಿಂದ ಮನೆಯಿಂದ ಹೊರಬರಲು ಯಾರಿಗೂ ಕೂಡ ಕಷ್ಟ ಸಾಧ್ಯ. ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ದೃಢ ಮನಸ್ಕಳಾದಂತಹ ಪಾರ್ವತಿಯು ನೀರಿನ ಮಧ್ಯದಲ್ಲಿ ನಿಂತು ತಪಸ್ಸನ್ನ ಮಾಡ್ತಾ ಇರ್ತಾಳೆ. ಅವಳ ಕಣ್ಣ ಮುಂದೆ ಕಂಡಂತಹ ಆ ಚಕ್ರವಾಕ ಪಕ್ಷಿಗಳು ಆ ಚಳಿಯಿಂದ ನಡುಗುತ್ತಿರುವಂತಹ, ಪರಸ್ಪರ ಕೂಗಿಕೊಳ್ಳುತ್ತಿರುವಂತಹ ಆ ದೃಶ್ಯವನ್ನು ನೋಡಿದಂತಹ ಪಾರ್ವತಿಯ ಮನಸ್ಸು ಕರಗಿ ಹೋಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಕಷ್ಟದಲ್ಲಿರುವವರನ್ನ ನೋಡಿ ದಯೆ ತೋರಿಸುವುದು ಸಜ್ಜನರ ಕರ್ತವ್ಯ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಮುಂದಿನ ಶ್ಲೋಕಕ್ಕೆ ಹೋಗೋಣ. ಪುರತಃ ಗಚ್ಚಾಮಹ. ಮುಂದಿನ ಶ್ಲೋಕ 27ನೆಯ ಶ್ಲೋಕ. ಮುಖೇನ ಸ ಪದ್ಮ ಸುಗಂಧಿನ ನಿಶಿ ಪ್ರವೇಪಮಾನ ಧರಪತ್ರ ಶೋಭಿನ ತುಷಾರ ವೃಷ್ಟಿ ಕ್ಷತ ಪದ್ಮ ಸಂಪದ ಸರೋಜ ಸಂಧಾನ ಮಿವಾಕರೋದಪಾಂ ಅಂತ ಹೇಳಿ ಶ್ಲೋಕ. ಈ ಶ್ಲೋಕದ ಸಂಸ್ಕೃತ ಅನ್ವಯವನ್ನು ನೋಡೋಣ. ಸಾ ನಿಶಿ ಪದ್ಮ ಸುಗಂಧಿನ ಪ್ರವೇಪಮಾನ ಧರಪತ್ರ ಶೋಭಿನ ಮುಖೇನ ತುಷಾರ ವೃಷ್ಟಿ ಕ್ಷತ ಪದ್ಮ ಸಂಪದಾಂ ಅಪಾಂ ಸರೋಜ ಸಂಧಾನಂ ಅಖರೋತಿವಾ. ಈ ರೀತಿಯಾಗಿ ಇದ್ರ ಸಂಸ್ಕೃತ ಅನ್ವಯ ಆಗುತ್ತೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ಪಾರ್ವತಿಯು ತಾನು ತಪಸ್ಸನ್ನು ಮಾಡುತ್ತಿದ್ದಂತಹ ಜಾಗದಲ್ಲಿ ನೀರು ತನ್ನ ಶೋಭೆಯನ್ನ ಕಳೆದುಕೊಂಡಿತ್ತು. ಅದು ಹಿಮಕಾಲವಾದದರಿಂದ, ಮಂಜು ಸುರಿದದ್ದರಿಂದ ಆ ಜಲಾಶಯದಲ್ಲಿರುವಂತಹ ಕಮಲಗಳು ನಾಶವಾಗುತ್ತಿತ್ತು. ಈಗ ಪಾರ್ವತಿಯು ಜಲ ಮಧ್ಯದಲ್ಲಿ ಕುತ್ತಿಗೆಯವರೆಗೂ ಮುಳುಗಿ ತಪಸ್ಸನ್ನು ಆಚರಿಸುತ್ತಿರಲು ಸುಂದರವಾದಂತಹ ಮುಖವು ಶೋಭಿಸುತ್ತಿತ್ತು. ಪಾರ್ವತಿಯ ಮುಖವು ಆ ನೀರಿನ ಮಧ್ಯದಲ್ಲಿ ಕುತ್ತಿಗೆಯವರೆಗೆ ಅವಳು ಮುಳುಗಿ ತಪಸ್ಸನ್ನು ಆಚರಿಸುತ್ತಿದ್ದಾಗ ಆ ಪಾರ್ವತಿಯ ಮುಖವು ಸುಂದರವಾಗಿ ಶೋಭಿಸುತ್ತಿತ್ತು. ಆದುದರಿಂದ ಕವಿಯು ಪಾರ್ವತಿಯನ್ನು ಕುರಿತು ಆ ನೀರಿಗೆ ಕಮಲದ ಶೋಭೆಯನ್ನ ತಂದುಕೊಟ್ಟಳು ಎಂದು ಉತ್ಪ್ರೇಕ್ಷೆಯಿಂದ ವರ್ಣನೆಯನ್ನ ಮಾಡಿದ್ದಾನೆ ಮಕ್ಕಳೇ. ಮತ್ತು ಪಾರ್ವತಿಯು ಪದ್ಮಿನಿ ಜಾತ ಸ್ತ್ರೀ ಆದುದರಿಂದ ಮುಖವು ಸ್ವಾಭಾವಿಕವಾಗಿಯೇ ಕಮಲದ ಸುವಾಸನೆಯಿಂದ ಕೂಡಿರುತ್ತದೆ. ರಾತ್ರಿಯಲ್ಲಿ ಅತಿ ಶೈತ್ಯದಿಂದ ತುಟಿಗಳು ತಾನಾಗಿಯೇ ನಡುಗುವುದರಿಂದ ಅವು ಮುಖ ಕಮಲದ ದಳಗಳಂತೆ ಶೋಭಿಸುತ್ತಿದ್ದವು. ಆ ಸರೋವರದಲ್ಲಿ ನೀರು ಕಮಲಗಳ ಶೋಭೆಯನ್ನ ಕಳೆದುಕೊಂಡಿದ್ದರೂ ಕೂಡ ಪಾರ್ವತಿಯ ಮುಖ ಕಮಲವು ಸುಂದರವಾಗಿದ್ದರಿಂದ ಕಮಲಗಳಿಂದ ಇದು ಉತ್ಕೃಷ್ಟವಾಗಿದೆ ಎಂದು ತಿಳಿದು ಬರುತ್ತದೆ ಎನ್ನುವುದೇ ಈ ಶ್ಲೋಕದ ತಾತ್ಪರ್ಯ. ಪಾರ್ವತಿಯನ್ನು ಇಲ್ಲಿ ಯಾವುದಕ್ಕೆ ಹೋಲಿಸಿದಾರಂದ್ರೆ ಅವಳ ಮುಖ ಕಮಲವು ಕಮಲದಂತೆ ಶೋಭಿಸುತ್ತಿತ್ತು ಅನ್ನುವಂತಹ ವರ್ಣನೆಯನ್ನ ಬಹಳ ಸುಂದರವಾಗಿ ಉತ್ಪ್ರೇಕ್ಷೆ ಮಾಡಿ ಬರೆದಿದ್ದಾನೆ ಕವಿಕುಲಗುರುವಾದಂತಹ ಕಾಳಿದಾಸ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಇಲ್ಲಿಗೆ ಇಂದಿನ ದಿನದ ಪಾಠ ಮುಕ್ತಾಯವಾಯಿತು ಮಕ್ಕಳೇ. ಇಂದಿನ ಶ್ಲೋಕದ ಸಾರಾಂಶವನ್ನ ಒಮ್ಮೆ ನೋಡೋಣ. ಕಠಿಣವಾದಂತಹ ತಪಸ್ಸನ್ನ ಆಚರಿಸುತ್ತಿರುವಂತಹ ಪಾರ್ವತಿಯು ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ಸನ್ನ ಮಾಡ್ತಾ ಇರ್ತಾಳೆ. ಹೀಗಿರುವಾಗ ಗ್ರೀಷ್ಮ ಋತುವಿನ ಕೊನೆಯಲ್ಲಿ ಬಿದ್ದಂತಹ ಮಳೆಯ ನೀರು ಹೇಗೆ ಭೂಮಿಯ ಮೇಲೆ ಬಿದ್ದಾಗ ಹವೆ ಮೇಲೆ ಹೋಗುತ್ತೋ ಅದೇ ರೀತಿಯಲ್ಲಿ ಆ ತಾಪದಿಂದ ಕೂಡಿದಂತಹ ಪಾರ್ವತಿಯು ಕೂಡ ತನ್ನ ಶ್ವಾಸವನ್ನ ಮೇಲೆ ಬಿಡ್ತಾಳೆ. ಅಂದ್ರೆ ಅಂತಹ ಒಂದು ಪಂಚಾಗ್ನಿಗಳ ಮುಂದೆ ಕುಳಿತು ತಪಸ್ ಮಾಡ್ತಿದ್ರು ಕೂಡ ಅವಳು ಬಹಳ ತೇಜೋಮಯಳಾಗಿ ಕಾಣಿಸ್ತಾ ಇರ್ತಾಳೆ. ಅದಾದ ನಂತರ ಆ ಗ್ರೀಷ್ಮ ಋತುವಿನ ಕೊನೆಯಲ್ಲಿ ಅಂದ್ರೆ ಹೇಗೆ ಗಿಡ ಮರಗಳು ಮೋಡಗಳಿಂದ ಬರುವಂತಹ ಮಳೆಯ ನೀರು ಹಾಗೂ ಬೆಳದಿಂಗಳನ್ನೇ ಆಶ್ರಯಿಸಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಪಾರ್ವತಿಯು ತನ್ನ ಉಪವಾಸವನ್ನ ಮೇಘೋದಕ ಹಾಗೂ ಚಂದ್ರನ ಚಂದ್ರಿಕೆಗಳಿಂದಲೇ ಮುಗಿಸಿಬಿಡ್ತಾ ಇದ್ಲು. ಅಂದ್ರೆ ಅವಳು ಯಾವುದೇ ರೀತಿಯ ಹಣ್ಣುಗಳನ್ನು ಕೂಡ ಸ್ವೀಕಾರ ಮಾಡುತ್ತಿರಲಿಲ್ಲ. ಅನಂತರ ಪಾರ್ವತಿಯು ತಪಸ್ಸು ಮಾಡುತ್ತಿರುವಂತಹ ಸಮಯದಲ್ಲಿ ಅವಳ ಮೇಲೆ ಬಿದ್ದಂತಹ ಮಳೆ ನೀರು ಅವಳ ಕಣ್ಣಿನ ರಪ್ಪೆಯ ಮೇಲೆ ಬಿದ್ದು ಅನಂತರ ಆ ಕಣ್ಣಿನ ರಪ್ಪೆ ಸ್ವಲ್ಪ ನಾಸಾಗ್ರ ದೃಷ್ಟಿ ಇದ್ದಿದ್ರಿಂದ ಅದು ತೆಗ್ದಿರುತ್ತೆ. ಅದರ ಮೇಲೆ ಕ್ಷಣಕಾಲ ಇದ್ದು ಅಲ್ಲಿಂದ ಪಾರ್ವತಿಯ ಕೆಳ ತುಟಿಯ ಮೇಲೆ ಬಿದ್ದು ಅನಂತರ ಅದು ಪಾರ್ವತಿಯ ವಕ್ಷಸ್ಥಳದ ಮೇಲೆ ಬಿದ್ದು ನಂತರ ನಾಭಿಯನ್ನು ಸೇರಿ ನಂತರ ಅದೃಶ್ಯವಾಯಿತು ಅಂತ ತಿಳಿಸಿದ್ದಾರೆ. ಅನಂತರ ವರ್ಷ ಋತುವಿನ ಆರಂಭದಲ್ಲಿ ವಿಪರೀತವಾದ ಬಿರುಗಾಳಿಯಿಂದ ಸುರಿಯುತ್ತಿದ್ದಂತಹ ಮಳೆ ಇದ್ರೂ ಕೂಡ ಪಾರ್ವತಿಯು ತನ್ನ
ಪರ್ಣಶಾಲೆಯ ಒಳಗೆ ಹೋಗೋದಿಲ್ಲ. ಅವಳು ಕಠಿಣವಾದಂತಹ ತಪಸ್ಸನ್ನ ಶಿಲಾತಳವೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅಲ್ಲೇ ಅವಳು ತಪಸ್ಸನ್ನ ಆಚರಿಸ್ತಾ ಇರ್ತಾಳೆ. ಎಷ್ಟೇ ಮಳೆ ಬಂದರೂ ಕೂಡ ಅವಳು ಜಗ್ಗುವುದಿಲ್ಲ, ತನ್ನ ದೃಢ ನಿಶ್ಚಯದಿಂದ ತಪಸ್ಸನ್ನ ಮಾಡ್ತಾಳೆ. ಈ ತಪಸ್ಸನ್ನ ಮಾಡಿದ್ದಾಳೆ ಅನ್ನೋದಕ್ಕೆ ಯಾವುದೆಲ್ಲ ಸಾಕ್ಷಿ ಅಂದ್ರೆ ರಾತ್ರಿಗಳು ಹಾಗೂ ಮಿಂಚುಗಳು, ಮಳೆಗಾಲದ ರಾತ್ರಿಗಳು ಹಾಗೂ ಮಿಂಚುಗಳೇ ಸಾಕ್ಷಿ ಅಂತ ಕವಿ ವರ್ಣನೆಯನ್ನ ಮಾಡಿದ್ದಾನೆ. ಅನಂತರ ಹೇಮಂತ ಋತುವಿನಲ್ಲಿ ಪಾರ್ವತಿಯ ತಪಸ್ಸು ಯಾವ ರೀತಿ ಇತ್ತು, ಆ ಶೀತಲವಾದಂತಹ ಹಿಮದಿಂದ ಕೂಡಿದಂತಹ ಪರಿಸರದಲ್ಲಿ ಪಾರ್ವತಿಯು ಹೇಗೆ ತಪಸ್ಸನ್ನ ಆಚರಿಸ್ತಿದ್ಲು ಅನ್ನುವ ವರ್ಣನೆಯನ್ನ ತಿಳಿಸಿದ್ದಾರೆ. ಆಕೆಯು ಜಲ ಮಧ್ಯದಲ್ಲಿ ನಿಂತು ತಪಸ್ಸನ್ನ ಆಚರಿಸ್ತಾಳೆ. ನಂತರ ಅಲ್ಲೇ ಎದುರಿಗಿದ್ದಂತಹ ಚಕ್ರವಾಕ ಪಕ್ಷಿಗಳು ಆ ಚಳಿಯಿಂದ ನಡುಗುವಾಗ ಪರಸ್ಪರ ವ್ಯಥೆಯಿಂದ ಕೂಗುತ್ತಿರುವ ದೃಶ್ಯ ಅವಳ ಮನಸ್ಸನ್ನ ಕರಗಿಸುತ್ತದೆ. ಈ ರೀತಿಯಾಗಿ ಸಜ್ಜನರ ಗುಣ ಇದೆ ಎನ್ನುವುದು, ಬೇರೆಯವರಿಗೆ ಮರುಗುವುದು ಸಜ್ಜನರ ಗುಣ ಅಂತ ತಿಳಿಸಿದ್ದಾರೆ. ಅದಾದ ನಂತರ ಪಾರ್ವತಿಯು ತಪಸ್ ಮಾಡ್ತಿದ್ದಂತಹ ಜಾಗದಲ್ಲಿ ನೀರು ಕೂಡ ತನ್ನ ಶೋಭೆಯನ್ನ ಕಳ್ಕೊಂಡಿರುತ್ತೆ. ಪಾರ್ವತಿಯು ನೀರಿನ ಮಧ್ಯದಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇರುವಾಗ ಕುತ್ತಿಗೆಯವರೆಗೆ ಮುಳುಗಿ ತಪಸ್ಸನ್ನು ಮಾಡ್ತಾ ಇದ್ದಾಗ ಅವಳ ಮುಖವು ನೀರಿನಲ್ಲಿರುವಂತಹ ಕಮಲದಂತೆ ಶೋಭಿಸುತ್ತಿತ್ತು ಅಂತ ಹೇಳಿ ಕವಿ ಸುಂದರವಾದ ವರ್ಣನೆಯನ್ನು ಮಾಡಿದ್ದಾನೆ. ಮಕ್ಕಳೇ, ಇಲ್ಲಿಗೆ ಇಂದಿನ ದಿನದ ಪಾಠದ ಸಾರಾಂಶ ಮುಕ್ತಾಯವಾಯಿತು. ಮಕ್ಕಳೇ, ಮುಂದಿನ ತರಗತಿಗಳಲ್ಲಿ ಪಾಠದ ಮುಂದಿನ ಶ್ಲೋಕಗಳನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.